ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಚೆನ್ನಾಗಿ ಓದ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸೊ ನಾನಿವಾಗ ಕಂಪ್ಯೂಟ್ರ್ ಓದ್ತಾ ಇದ್ದೀನಿ, ಸೋಷಿಯಲ್ ಮುಗಿಸಿದ್ದೀನಿ, ಹಾಗೆ ಸೈಕಾಲಜಿ ಮುಗಿಸಿದ್ದೀನಿ, ಜೊತೆಗೆ ಜಿ ಕೆ ಸ್ವಲ್ಪ ಒಂದು 50% ಮುಗಿಸಿದ್ದೀನಿ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ 30 ಮಾರ್ಕ್ಸಿಗೆ ಜಿ ಕೆ ಅಂದರೆ ಕರೆಂಟ್ ಇವೆಂಟು ಸೇರಿ ಬರ್ತದೆ ಅಂತ ಗೊತ್ತಾದಮೇಲೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅಂದ್ಕೊಂಡು ಅದನ್ನ ಇನ್ನೊಂದ್ಸಲಿ ಓದೋಣ ಅಂತ ಅದಕ್ಕೆ ಒಂದು 5 ಡೇಸ್ ಎತ್ತಿಟ್ಟಿದ್ದೀನಿ. ಅಂದರೆ ನನ್ನ ಟೈಮ್ ಟೇಬಲಲ್ಲಿ 5 ಡೇಸ್ ಅದಕ್ಕೆ ಅಂತ ಫಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸೋಷಿಯಲ್ ಓದ್ಕೊಂಡಿದ್ದೀನಿ. ಇನ್ನೆಲ್ಲದು ರಿವಿಸನ್ ಅಷ್ಟೇ ಬಾಕಿ ಇರೋದು ನನಗೆ. ಸೊ ಎಲ್ಲ ಆಲ್ಮೋಸ್ಟ್ ಓದ್ಕೊಂಡಿದ್ದೀನಿ. ಸೊ ತುಂಬ ಜನ ಹೇಳ್ತಾ ಇದ್ರು ವಿಡಿಯೋ ಮಾಡಿ ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, PSTRಗ, ಜಿ ಪಿ ಟಿ ಕನ್ನಡಕ್ಕೆ ಅಥವಾ ಸೋಷಿಯಲ್ಗ ಅಂತ ಹೀಗೆ ನನಗೆ ಕಮೆಂಟ್ ಬರ್ತಾನೆ ಇತ್ತು. ಸೊ ಪಾಸ್ ಮಾಡೋದು ಬೇಡ ಅಂತ ಹೇಳಿ ಸಣ್ಣ ವಿಡಿಯೋ ಮಾಡೋ ಅಂತ ಮಾಡ್ತಾಯಿದ್ದೀನಿ. ನಾನು ಕನ್ನಡಕ್ಕೆ ಓದ್ತಾ ಇದ್ದೀನಿ, ಜೊತೆಗೆ GPT ಸೋಷಿಯಲಿಗೆ ಓದ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ PSTR ಪೋಸ್ಟು ತುಂಬ ಕಡಿಮೆ ಇದೆ, ನನಗೆ ರಿಸ್ಕ್ ತೊಗೊಳ್ಳೋಕೆ ಇಷ್ಟ ಇಲ್ಲ. ಸೊ ಅದು ಅಲ್ಲದೆ PSTRಗೆ ನೀವು ಸೈನ್ಸು ಮ್ಯಾಥ್ಸು ಓದಲೇಬೇಕು. ತುಂಬ ಜನ HSTR ಓದ್ತಾ ಇರೋರು ಕೂಡ ಎಲಿಜಿಬಲ್ ಇದ್ದಾರೆ ನಿಮಗೆ PSTRಗೆ. ಬಿಕಾಸ್ ತುಂಬ ಜನ DED ಮಾಡ್ಕೊಂಡಿರೋರು ಅಲ್ಲಿಗೆ ಅವ್ರ ಎಜುಕೇಷನ್ ನಿಲ್ಲಿಸಿರಲ್ಲ, BEd ಮಾಡಿರ್ತಾರೆ, ಜೊತೆಗೆ MEd ಮಾಡಿರ್ತಾರೆ. ಸೊ ಹೀಗೆ ಸುಮಾರು ಜನ ಇದ್ದಾರೆ. ಸೊ ಕಾಂಪಿಟೇಷನ್ ಕೊಡುವಾಗ ನಾವು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಸೊ ನನಗೆ ಮತ್ತು ನಾನು ತುಂಬ 100% ಮ್ಯಾಥ್ಸು ಸೈನ್ಸಲ್ಲಿ ಇಲ್ಲ ನಾನು. ಹಾಗಾಗಿ ನಾನು PSTRಗೆ ಪ್ರಿಪ್ರೇಷನ್ ಮಾಡ್ತಾಯಿಲ್ಲ, ಬರೀ ಕನ್ನಡಕ್ಕೆ ಮತ್ತು ಸೋಷಿಯಲ್ ಪೋಸ್ಟಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ಅದು ಕೂಡ GPT. ಸೊ ನೀವು ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಎರಡಕ್ಕೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಸೋಷಿಯಲಿಗೆ ಮಾತ್ರನಾ ಅಥವಾ ಕನ್ನಡಕ್ಕೆ ಮಾತ್ರನಾ, ಈ ರೀತಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಟಿಫಿಕೇಷನ್ ಆದಾಗಿಂದ ಎಲ್ಲರಿಗೂ ಒಂದು ದೊಡ್ಡ ಕನ್ಫ್ಯೂಷನ್ ಅಂತೂ ಖಂಡಿತ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈಗ ನಾವು 80% ಜನ ಕನ್ನಡ ಆಪ್ಷನಲ್ ಕನ್ನಡ ತೊಗೊಂಡೇ ಇರ್ತೀರ. ಸೊ ನಂದು ಕನ್ನಡ ಆಪ್ಷನಲ್ ಡಿಗ್ರಿಯಲ್ಲಿ. ಸೊ ಕನ್ನಡಕ್ಕೆ ಓದಿದ ಸೋಷಿಯಲಿಗೆ ಓದಿದ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ನಾನು ಫಸ್ಟ್ ಸೋಷಿಯಲ್ ಮುಗಿಸಿರೋದ್ರಿಂದ ಕನ್ನಡ ಇವಾಗ ಸ್ವಲ್ಪ ಹಿಡ್ಕೊಂಡಿದ್ದೀನಿ, ಕನ್ನಡನೂ ಓದ್ಕೊಳ್ತೀನಿ. ಯಾಕೆಂದರೆ ಫಸ್ಟ್ ಪೇಪರ್ ಜಾಸ್ತಿ ಸ್ಕೋರ್ ಆದರೆ ಕನ್ನಡ ಸ್ಕೋರ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು, ಅಥವಾ ಸೋಷಿಯಲಲ್ಲಿ ನಾನು ಜಾಸ್ತಿ ಎಫೆಕ್ಟ್ ಹಾಕ್ತಾಯಿದ್ದೀನಿ. ಸೊ ನೀವು ಅಷ್ಟೇ 2 ಪೇಪರಿಗೆ ಎಲಿಜಿಬಲ್ ಇರೋರು ಯಾವುದಾದ್ರೂ ಒಂದನ್ನು ಟಾರ್ಗೆಟಾಗಿ ಇಟ್ಕೊಳ್ಳಿ. ಇನ್ನೊಂದು ನೀವು ಅಟೆಂಡ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದಕ್ಕೆ 100% ಎಫರ್ಟ್ ಹಾಕಿ ಓದಿದ್ರೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಕೆಲವರು ಹೇಳ್ತಾರೆ 2 ದೋಣಿ ಮೇಲೆ ಕಾಲಿಡಬೇಡಿ, ಒಂದೇ ಓದ್ಕೊಳ್ಳಿ ಅಂತ ಹೇಳಿ. ಸೊ ಕನ್ನಡ ತುಂಬ ಪೋಸ್ಟ್ ಇರೋದು ನೋಡಿ 100% ಅದಕ್ಕೂ ಪ್ರಿಪೇರ್ ಆಗಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಕನ್ನಡ ಓದ್ಕೊಳ್ತಾ ಇದ್ದೀನಿ. ತುಂಬ ಸೀರಿಯಸ್ಸಾಗಿ ಓದ್ತಾ ಇರೋದು ಸೋಷಿಯಲ್ ಮಾತ್ರ. ಸೊ ನೀವೇನು ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ನಾವು ಬೇರೆ ಬೇರೆ ಆ್ಯಂಗಲಿಂದ ಯೋಚನೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ಫ್ರೆಂಡ್ಸ್, ನಿಮ್ಮ ಟೈಮ್ ವೇಸ್ಟ್ ನಾನು ಮಾಡಲ್ಲ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಬಿಡಿ. ಯಾಕೆಂತ ಹೇಳಿದ್ರೆ ತುಂಬ ಜನ ಹೇಳ್ತಾ ಇದ್ದಾರೆ 5 ವರ್ಷ ಏಜ್ ಲಿಮಿಟು ಜಾಸ್ತಿ ಮಾಡಿಸ್ಬೇಕು, ಕೋರ್ಟಿಗೆ ಹೋಗ್ತೀವಿ, ಅಥವಾ ಪೋಸ್ಟಿಂಗ್ ಎಲ್ಲ ವ್ಯತ್ಯಾಸ ಇದೆ, ಕೋರ್ಟಿಗೆ ಹೋಗ್ತೀವಿ ಅಂತ. ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತರ್ತಾರೆ ಅಥವಾ ಎಕ್ಸಾಮ್ ಡೇಟ್ ಮುಂದೆ ಹೋಗುತ್ತೆ. ಇದೆಲ್ಲ ನೆಗೆಟಿವ್ ಥಾಟ್ಸ್ ಬಿಟ್ಬಿಡಿ. ನಮಗೆ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಅಕ್ಟೋಬರ್ ಮಂತೇ ನಮಗೆ ಟಾರ್ಗೆಟ್. ಅದರೊಳಗೆ ನಮ್ಮ ಸಿಲೆಬಸ್ ಮುಗಿಸ್ಬೇಕು, 100% ನಮ್ಮದು ಪ್ರಿಪ್ರೇಷನ್ ಮುಗಿಬೇಕು. ಸೊ ಇದೇ ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಓದ್ಕೊಳ್ಳಿ. ಪೋಸ್ಟ್ಪೋನ್ ಆಗುತ್ತೆ ಅಂತ ಲೇಸಿನೆಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ದಯವಿಟ್ಟು ಕಮೆಂಟ್ ಮಾಡಿ ಯಾವುದಕ್ಕೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ, ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.